ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 236 ಪಾಯಿಂಟ್ಸ್ ಗೇನ್ ಆಗಿ 83,184 ಕ್ಲೋಸ್ ಆಗಿದೆ. ನಿಫ್ಟಿ 38 ಪಾಯಿಂಟ್ಸ್ ಗೇನ್ ಆಗಿ 25,415 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 287 ಪಾಯಿಂಟ್ಸ್ ಗೇನ್ ಆಗಿ 53,037 ಕ್ಲೋಸ್ ಆಗಿದೆ. ಇವಾಗ ಫಸ್ಟ್ ಇಂಡಿಯನ್ ಮಾರ್ಕೆಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವತ್ತು ಮಾರ್ಕೆಟ್ ನೋಡಿದ್ರಾ, ಎಲ್ಲಿದ್ದಿದ್ದು ಮಾರ್ಕೆಟ್ ಎಲ್ಲಿಗೆ ಬಂದಿದೆ. ನಿಫ್ಟಿ ಆದರೆ ಓಪನಿಂಗಲ್ಲಿ 160 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗಿ ಅಲ್ಲಿಂದ ಸಪೋರ್ಟ್ ತೊಗೊಂಡು ಆಲ್ ಟೈಮ್ ಹೈ ಟಚ್ ಮಾಡಿದೆ 25,611, ಮತ್ತೆ ಅಲ್ಲಿಂದ ಫಾಲ್ ಆಗಿದೆ. ಇದು ಒಂದೇ ಇಂಡಿಸಿಸ್ ಅಲ್ಲ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಎರಡೂ ಇದೇ ಥರನೇ ರಿಯಾಕ್ಟ್ ಆಗಿರೋದು. ಯಾಕೆ ಇವತ್ತು ನಮ್ಮ ಮಾರ್ಕೆಟ್ ಬೆಳಿಗ್ಗೆನೇ ಗ್ಯಾಪ್ ಅಪ್ ಆಗಿ ಮತ್ತೆ 10 ಗಂಟೆ ಆದಮೇಲೆ ಕೂಲ್ ಆಫ್ ಆಗಿರೋದು ಅಂದರೆ, ಮೇಯ್ನಾಗಿ ಪ್ರಾಫಿಟ್ ಬುಕ್ಕಿಂಗ್, ಯೂಜ್ ಪ್ರಾಫಿಟ್ ಬುಕ್ಕಿಂಗ್ ನಡೆದಿದೆ. ಇವತ್ತೊಂದು ಸಲ ಸಾಯಂಕಾಲ FIDI ಡೇಟಾನು ಚೆಕ್ ಮಾಡಿ ಪ್ರಾಫಿಟ್ ಬುಕ್ಕಿಂಗ್ ನಡೆದಿದೆಯಾ ಇಲ್ವಾ ಅಂತಲೂ ಗೊತ್ತಾಗುತ್ತೆ. ಇದನ್ನು ಮಾರ್ನಿಂಗ್ ಮಾರ್ಕೆಟ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೇ ಒಂದು ಸಲ ವಾಟ್ಸಪ್ ಚಾನಲಲ್ಲಿ ಸಹ ಅಪ್ಡೇಟ್ ಮಾಡಿದ್ದೆ, ಪ್ರಾಫಿಟ್ ಬುಕ್ಕಿಂಗ್ ನಡೆಯುತ್ತೆ ಅಂತ. ಯಾಕಂದರೆ US ಮಾರ್ಕೆಟಲ್ಲೂ ಅದೇ ನಡೆಯಿತು, ಅದಕ್ಕೋಸ್ಕರ ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಮಾಡಿದ್ದೆ. ಮತ್ತು ಮೊನ್ನೆ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ರೆ ಮಾರ್ಕೆಟ್ ಪಾಸಿಟಿವ್ ಆಗಿ ತೊಗೊಳುತ್ತೆ, ಮತ್ತು ಅಥವಾ 50 ಬೇಸಿಸ್ ಪಾಯಿಂಟ್ಸ್ ಏನಾದರೂ ರೇಟ್ ಕಟ್ ಮಾಡಿದ್ರೆ ಮಾರ್ಕೆಟ್ ನೆಗೆಟಿವ್ ಆಗಿ ತೊಗೊಳುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೆ. ಫಸ್ಟ್ ಇವಾಗ US ಮಾರ್ಕೆಟಲ್ಲಿ ಲಾಸ್ಟ್ ನೈಟ್ ಏನು ನಡೀತು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನಿನ್ನೆ ನೈಟ್ ಫೆಡ್ ಚೇರ್ಮನ್ FOMC ಮೀಟಿಂಗಲ್ಲಿ ಇನ್ಫ್ಲೇಷನ್ ಬಗ್ಗೆ, ಜಾಬ್ಸ್ ಬಗ್ಗೆ, ಓವರಾಲ್ ಎಲ್ಲ ಡೇಟಾ ಪಾಯಿಂಟ್ಸ್ ಬಗ್ಗೆನೂ ಮಾತಾಡ್ತಾ ಡೇಟಾ ಎಲ್ಲ ಪಾಸಿಟಿವ್ ಆಗಿದೆ, ಮತ್ತು ಕಮಿಂಗ್ ಟೈಮಲ್ಲೂ ಇದೇ ಥರ ಪಾಸಿಟಿವ್ ಆಗಿ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತ ಅಂದು 50 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ರು. ಅಲ್ಲಿವರೆಗೂ US ಮಾರ್ಕೆಟಲ್ಲಿ ಫ್ಲ್ಯಾಟಾಗಿ ಮೂವ್ ಆಗ್ತಾ ಇದ್ದಿದ್ದು ಸ್ಟಾಕ್ ಮಾರ್ಕೆಟು ಸಡನ್ನಾಗಿ 11:30 ಅಂದರೆ ನಮ್ಮ ಟೈಮಲ್ಲಿ 11:30 ಆ ಟೈಮಲ್ಲಿ ಸಡನ್ನಾಗಿ ಗ್ಯಾಪ್ ಅಪ್ ಆಯಿತು US ಮಾರ್ಕೆಟಲ್ಲಿ. ಮತ್ತು ಮಾರ್ಕೆಟ್ ಕ್ಲೋಸ್ ಆಗೋಷ್ಟೊತ್ತಿಗೆ ಡೌನ್ ಆಗಿದೆ. ಯಾಕಂದರೆ 50 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ರಲ್ಲ, ಅದೇ ರೀಸನ್ನಿಂದ ಡೌನ್ ಆಗಿರೋದು. ಯಾಕಂದರೆ ಈ 50 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಅನ್ನೋದು ಮಾರ್ಕೆಟ್ಗೆ ಸರ್ಪ್ರೈಸ್ ಆಯಿತು. ಮುಂಚೆ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೇನು ಹೇಳಿ, 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಇರುತ್ತೆ ಅಂತ, ಅಥವಾ 50 ಬೇಸಿಸ್ ಪಾಯಿಂಟ್ಸ್ ಏನಾದರೂ ರೇಟ್ ಕಟ್ ಮಾಡಿದ್ರೆ ಏನಕ್ಕೆ ಮಾಡ್ತಾರೆ ಹೇಳಿ, ಎಕಾನಮಿ ಏನಾದರೂ ವೀಕ್ ಆಗಿದೆ ಅಥವಾ ರಿಸಿಷನ್ ಏನಾದರೂ ಬರೋ ಚಾನ್ಸಸ್ ಜಾಸ್ತಿ ಇದೆ, ಅದಕ್ಕೋಸ್ಕರ 50 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡ್ತಾರೆ ಅಂತ ಮಾರ್ಕೆಟ್ ಮುಂಚೆನೇ ಅಂದ್ಕೊಂಡಿತ್ತು. ಅದಕ್ಕೆ ಇವರು ಯಾವಾಗ ಸಡನ್ನಾಗೆ 50 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ರೋ ಅವಾಗ ಮಾರ್ಕೆಟ್ ಸಡನ್ನಾಗೆ ಮೂವ್ ಆಗ್ತಿದ್ದಂಗೆ ಇವಾಗ ಸ್ಟಾಕ್ ಮಾರ್ಕೆಟ್ ಮತ್ತೆ ಕಮ್ಮಿಂಗ್ ಟೈಮಲ್ಲಿ ಫಾಲ್ ಆಗುತ್ತೆ, ಅಥವಾ ಇವಾಗ ಬೆಳೆದಿರೋದನ್ನ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳ್ಳೋಣ ಅಂತ ಪ್ರಾಫಿಟ್ ಬುಕ್ಕಿಂಗ್ ನಡೆದಿರೋದು. ಮತ್ತು ಫೆಡ್ ಚೇರ್ಮನ್ ಇದೇ ಇಯರಲ್ಲೇ ಇನ್ನೂ 2 ರೇಟ್ ಕಟ್ ಮಾಡ್ತೀವಿ 25 ಬೇಸಿಸ್ ಪಾಯಿಂಟ್ಸ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ನೆಕ್ಸ್ಟ್ ಇಯರಲ್ಲಿ 100 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಇರುತ್ತೆ. ಅದೇ ನೆಕ್ಸ್ಟ್ ಇಯರ್ ಅಂದರೆ 2026ಅಲ್ಲೂ 50 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾವಾಗ ಇರೋ ಡೇಟಾ ಪಾಯಿಂಟ್ಸ್ ಎಲ್ಲ ಪಾಸಿಟಿವ್ ಆಗಿ ಬಂದಾಗ ಈ ರೇಟ್ ಕಟ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಇಯರಲ್ಲಿ ಇನ್ನೂ 2 ರೇಟ್ ಕಟ್ ಇದೆ ಅಂತ ಅಂದ್ರಲ್ಲ, ಅವಾಗೂ ಅಷ್ಟೇ ಇನ್ಫ್ಲೇಷನ್ ಡೇಟಾ ಎಲ್ಲ ಬಿಲೋ 2% ಬಂದರೆ 25 ಬೇಸಿಸ್ ರೇಟ್ ಕಟ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೋಡಬೇಕು ಡೇಟಾಸ್ ಎಲ್ಲ ಯಾವ ಥರ ಬರುತ್ತೆ ಅಂತ. ಮತ್ತು ಇದೇ ಥರ ನಮ್ಮ ಮಾರ್ಕೆಟ್ ಬಿಹೇವ್ ಮಾಡುತ್ತೆ ಅಂತ DIS ಮುಂಚೆನೇ ಎಕ್ಸ್ಪೆಕ್ಟ್ ಮಾಡಿದ್ರೇನೋ, ಅದಕ್ಕೆ ಈ ರ್ಯಾಲಿಯಲ್ಲಿ DIS ಪಾರ್ಟಿಸಿಪೇಟ್ ಮಾಡಿದ್ದಿದ್ರೆ, ಅದೇ ಈ 25 ಬೇಸಿಸ್ ಪಾಯಿಂಟ್ಸ್ ಏನಾದರೂ ರೇಟ್ ಕಟ್ ಮಾಡ್ತೀವಿ ಅಂತ ಕನ್ಫರ್ಮ್ ಏನಾದರೂ ಆಗಿದ್ದಿದ್ರೆ ಮುಂಚೆನೇ DIS ತುಂಬ ಬೈಯಿಂಗ್ ಮಾಡೋರು. ಅವಾಗ DIS ಬೈಯಿಂಗ್ ಮಾಡ್ತಿದ್ರಲ್ಲ, ಆ ಬೈಯಿಂಗ್ ನೋಡಿಕೊಂಡು ಇನ್ನು ರಿಟೈಲರ್ಸು ಎಲ್ಲ ಇನ್ವೆಸ್ಟ್ ಮಾಡ್ತಿದ್ದಂಗೆ 25 ಬೇಸಿಸ್ ಪಾಯಿಂಟ್ಸ್ ಅನ್ನೋದು ಪಾಸಿಟಿವ್ ಸೆಂಟಿಮೆಂಟ್ 25,600 25,800ಗೆ ಈ ಲೆವೆಲ್ಗೆ ರೀಚ್ ಆಗೋದು. ಮತ್ತು ಇವತ್ತು ಗ್ಲೋಬಲ್ ಮಾರ್ಕೆಟಲ್ಲಿ ಒಂದು ಅಪ್ಡೇಟ್ ಇದೆ ನೋಡಿ. ಹಾಂಗ್ಕಾಂಗ್ ಮಾರ್ಕೆಟಲ್ಲಿ ರೇಟ್ ಕಟ್ ಮಾಡಿದ್ದಾರೆ. ರೇಟ್ ಕಟ್ ಮಾಡಿದ್ದಕ್ಕೆ ಇವತ್ತು ಆ ಮಾರ್ಕೆಟ್ 2% ಮೂವ್ ಆಗಿದೆ. ಮತ್ತು ನಾಳೆ ಜಪಾನ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇದೆ. ಲಾಸ್ಟ್ ಟೈಮ್ ನೆನಪಿದೆಯಾ, ಜಪಾನ್ ಮಾರ್ಕೆಟಲ್ಲಿ ರೇಟ್ ಕಟ್ ಮಾಡಿದಾಗ ಅದು ನಮ್ಮ ಮಾರ್ಕೆಟ್ಗೆ ಹೆಂಗೆ ಎಫೆಕ್ಟ್ ಆಯಿತು ಅಂತ ಲಾಸ್ಟ್ ಟೈಮೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಫಸ್ಟಿಂದ ಈ ಚಾನಲ್ನ ಫಾಲೋ ಮಾಡ್ತಿರೋರಿಗೆ ನೆನಪಿರ್ಬೋದು. ಅವಾಗೆ 1000 ಪಾಯಿಂಟ್ಸ್ ಕರೆಕ್ಟ್ ಆಗಿದ್ದು ನಿಫ್ಟಿ. ಈ ಡಾಲರ್ ಬಗ್ಗೆ ಎನ್ ಬಗ್ಗೆ ಎಲ್ಲ ಮುಂಚೆನೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದಕ್ಕೆ ಇವಾಗ ಇದ್ರ ಬಗ್ಗೆ ಏನೂ ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಯಾಕಂದರೆ ತುಂಬ ಕನ್ಫ್ಯೂಷನ್ ಸಹ ಜಾಸ್ತಿ ಆಗುತ್ತೆ. ನಾಳೆ ಏನಾದರೂ ಜಪಾನ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ರೇಟ್ ಕಟ್ ಏನಾದರೂ ಮಾಡಿದ್ರೆ ಅದರಿಂದ ಏನಾದರೂ ಎಫೆಕ್ಟ್ ಆಗೋಂಗಿದ್ರೆ ಮಾತ್ರ ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ. ಮತ್ತು ನಮ್ಮ ಮಾರ್ಕೆಟ್ ಬಗ್ಗೆ ನೋಡೋಣ. ಲಾರ್ಜ್ ಕ್ಯಾಪ್ಗಿನ್ನ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ತುಂಬಾ ಕರೆಕ್ಟ್ ಆಗಿದೆ. ಒಂದು ಟೈಮಲ್ಲಿ 2 ಎಬೋವ್ 1.5% ಡೌನ್ ಆಗಿತ್ತು. ಅದಕ್ಕೆ ಪೋರ್ಟ್ಫೋಲಿಯೋ ಇವತ್ತು ರೆಡ್ಡಲ್ಲಿ ಇದ್ದಿದ್ದು. ಮತ್ತೆ ಕ್ಲೋಸ್ ಆಗೋ ಟೈಮ್ಗೆ ಸ್ವಲ್ಪ ರಿಕವರ್ ಆಗಿದೆ. ಸೆಕ್ಟರ್ ವೈಸ್ ನೋಡಿಕೊಂಡ್ರೆ IT, ರಿಯಾಲಿಟಿ, ಫಾರ್ಮಾ ಈ ಸೆಕ್ಟರ್ಸ್ ಕೂಡ ಇವತ್ತು ತುಂಬಾ ಫಾಲ್ ಆಗಿದೆ. ಮತ್ತು
ಈ ರೇಟ್ ಕಟ್ ಬಗ್ಗೆ ನನ್ನ ಒಪಿನಿಯನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವಾಗ 50 ಬೇಸಿಸ್ ಪಾಯಿಂಟ್ಸ್ ಏನೋ ರೇಟ್ ಕಟ್ ಆಗಿದೆ, ಆದರೆ ಇದು ಲಾಂಗ್ ರನ್ ಅಲ್ಲಿ ತುಂಬಾ ಪಾಸಿಟಿವ್ ಆಗುತ್ತೆ. ಯಾವ ತರ ಅಂದ್ರೆ ಕಮಿಂಗ್ ಡೇಟಾಸ್ ಎಲ್ಲ US ಅಲ್ಲಿ ಪಾಸಿಟಿವ್ ಆಗಿ ಏನಾದ್ರು ಪೋಸ್ಟ್ ಮಾಡ್ತಾ ಇದ್ರೆ ಮಾರ್ಕೆಟ್ ಇದನ್ನ ತುಂಬಾ ಪಾಸಿಟಿವ್ ಆಗಿ ತಗೊಳುತ್ತೆ. ಅದರಿಂದ IT ಸೆಕ್ಟರ್ ಮತ್ತೆ ರಿಯಾಲಿಟಿ, ಫಾರ್ಮಾ ಇದಕ್ಕೆಲ್ಲ ಇನ್ನೂ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಗೋಲ್ಡ್ ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಮತ್ತೆ ಇವಾಗ ಎಲ್ಲರಿಗೂ ಇನ್ನೊಂದು ಕ್ವಶನ್ ಇರುತ್ತೆ, ನಮ್ಮ ಇಂಡಿಯಾದಲ್ಲಿ ರೇಟ್ ಕಟ್ ಯಾವಾಗ ಇರ್ಬೋದು ಅಂತ. ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ ನೋಡಿ. ಇಂಡಿಯಾದಲ್ಲಿ ಈಗಲೇ ರೇಟ್ ಕಟ್ ಮಾಡೋ ಚಾನ್ಸಸ್ ಇಲ್ಲ. ಯಾಕಂದರೆ ಒಂದು, ಡೇಟಾಸ್ ಇನ್ನೂ ಸ್ವಲ್ಪ ವೀಕ್ ಆಗಿದೆ, ಮತ್ತು ರೇಟ್ ಕಟ್ಗೆ ಇನ್ನೂ ತುಂಬ ಟೈಮ್ ಇದೆ. ಲಾಸ್ಟ್ ಟೈಮ್ RBI ಗವರ್ನರ್ ಹೇಳಿದ್ದು ಇದು. ಮತ್ತು ಬ್ಯಾಂಕ್ಸ್ ತುಂಬ ಸಫರ್ ಆಗ್ತಾ ಇದೆ ಡೆಪಾಸಿಟ್ಸಲ್ಲಿ, ಅದಕ್ಕೆ ರೇಟ್ ಕಟ್ ಮಾಡೋ ಚಾನ್ಸ್ ತುಂಬಾ ಕಮ್ಮಿ ಇದೆ. ಇವಾಗ ಬ್ಯಾಂಕ್ಸಲ್ಲಿ ಈ ಡೆಪಾಸಿಟ್ಸ್ ಎಲ್ಲ ಇನ್ಕ್ರೀಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಇಯರಲ್ಲಾದರೂ ರೇಟ್ ಕಟ್ ಮಾಡೋ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ ಕೀ ಅಪ್ಡೇಟ್ಸ್. NTPC ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, ಈ ಕಂಪನಿ ಲಾಸ್ಟ್ 1 ವೀಕಲ್ಲೇ ನಿಯರ್ಲಿ 10% ಮೂವ್ ಆಗಿದೆ. ಮತ್ತು ಜೆಫ್ರೀಸ್ ಸಹ NTPCಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 485 ಅಂತ ಹೇಳಿದ್ದಾರೆ. ಅಂದರೆ 17% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ. ಯಾಕಂದರೆ ಈ NTPC ಕಂಪನಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಆ ಕಂಪನಿ IPOಗೆ ಬರ್ತಾ ಇದೆ ಅಂತ. ಅದೇ NTPC ಗ್ರೀನ್ ಎನರ್ಜಿ. ಇದು DRHP ಸಬ್ಮಿಟ್ ಮಾಡಿದೆ SEBIಗೆ. ಈ ಕಂಪನಿ ಇವಾಗ ರೈಸ್ ಮಾಡ್ತಾ ಇರೋದು 10,000 crore ಕ್ಯಾಪಿಟಲ್. ಇದು 2024 ಹೈಯೆಸ್ಟ್. ಜೊತೆಗೆ ಎಂಟೈರ್ಲಿ ಫ್ರೆಶ್ ಇಶ್ಯೂ ಮತ್ತು ಶೇರ್ ಹೋಲ್ಡರ್ಸ್ ಕೋಟಾ ಕೂಡ ಇರುತ್ತೆ. ಅದಕ್ಕೆ NTPCನ ಬೈ ಮಾಡೋರು ಬೈ ಮಾಡ್ಬೋದು. ಮತ್ತು ನಾನೊಂದ್ಸಲ ಈ NTPC ಗ್ರೀನ್ ಎನರ್ಜಿ ಬಿಸ್ನೆಸ್ ಏನು ಮಾಡುತ್ತೆ ಅಂತ ನೋಡಿದ್ರೆ, ಇದೊಂದು ಮಹಾರತ್ನ ಕಂಪನಿ. ಮತ್ತು ಸೋಲಾರ್ ಪವರ್, ಫ್ಲೋಟಿಂಗ್ ಸೋಲಾರ್, ವಿಂಡ್ ಪವರ್, ಹೈಬ್ರಿಡ್ ಪವರ್, ರಿನ್ಯೂವಬಲ್ ಎನರ್ಜಿ ಪಾರ್ಕ್ಸ್, ಗ್ರೀನ್ ಹೈಡ್ರೋಜನ್, ಬ್ಯಾಟ್ರಿ ಸ್ಟೋರೇಜ್, ಆಫ್ಶೋರ್ ವಿಂಡ್, ಇಷ್ಟು ವೇಸಲ್ಲಿ ಎನರ್ಜಿನ ಜನ್ರೇಟ್ ಮಾಡ್ತಾ ಇದೆ. ಮತ್ತು ಇವರು 2032 ಅಷ್ಟರಲ್ಲಿ ಈ ರಿನ್ಯೂವಬಲ್ ಕೆಪಾಸಿಟಿನ 60 ಗಿಗಾವಾಟ್ಗೆ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಅಡಿಷ್ನಲ್ ಆಗಿ IPO ಡೀಟೇಲ್ಸ್ ಹೊರಗಡೆ ಬಂದಿಲ್ಲ. ಇನ್ನು 1 or 2 ಡೇಸಲ್ಲಿ ಕಂಪ್ಲೀಟ್ ಅಪ್ಡೇಟ್ ಆಗುತ್ತೆ. ಆವಾಗ ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ ಈ IPO ಬಗ್ಗೆ. ಯುನೋ ಮಿಂಡಾ, ಇದು ಒಂದು ಆಟೋಮೋಟಿವ್ ಕಂಪನಿ. ಇವರು ಇವಾಗ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದಾರೆ. ಒಂದು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡ್ತಾ ಇದ್ದೀವಿ ಇಂಡೋನೇಷ್ಯಾದಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು Q4 ಫಿನಾನ್ಷಿಯಲ್ ಇಯರ್ 2026ಗೆ ಆಪರೇಷನ್ಗೆ ಬರುತ್ತೆ. ಮತ್ತು ಡೊಮೆಸ್ಟಿಕಲ್ಲೂ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇವಾಗ ಕೆಪಾಸಿಟಿ ಯಾಕೆ ಇನ್ಕ್ರೀಸ್ ಮಾಡ್ತಾ ಇರೋದು ಅಂದರೆ, ಈ ಕಂಪನಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ. ಆ ಕಂಪನಿಗೆ ಒಂದು ಆರ್ಡರ್ ಬಂದಿದೆ ಲಾಂಗ್ ಲೈಟ್ ಲ್ಯಾಂಪ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಇಂಡೋನೇಷ್ಯಾಯಿಂದ. ಅದಕ್ಕೆ ಈ ಡಿಮ್ಯಾಂಡ್ನ ಮೀಟ್ ಆಗೋದಕ್ಕೋಸ್ಕರ ಇಂಡೋನೇಷ್ಯಾದಲ್ಲಿ ಒಂದು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ನ ಓಪನ್ ಮಾಡ್ತಾ ಇರೋದು. ಈ ಕಂಪನಿ ಒಂದು OEM, ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್, ಆಟೋ ಸೆಗ್ಮೆಂಟಲ್ಲಿ. ಇವರು 2 ವೀಲರ್, 4 ವೀಲರ್, ಕಮರ್ಷಿಯಲ್ ವೆಹಿಕಲ್ಸ್ ಎಲ್ಲದಕ್ಕೂ ಕಾಂಪೊನೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವ್ರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡಿ ಒಂದ್ಸಲ. ಲೈಟಿಂಗ್ ಸಿಸ್ಟಮ್, ಸೇಫ್ಟಿ ಆ್ಯಂಡ್ ಕಂಫರ್ಟ್ಸ್, ಲೈಟ್ ಮೆಟಲ್ಸ್ ಆ್ಯಂಡ್ ಪವರ್ ಟ್ರೈನ್ ಸಿಸ್ಟಮ್ಸ್, ಎಲೆಕ್ಟ್ರಾನಿಕ್ಸ್ ಕಂಟ್ರೋಲ್ ಸಿಸ್ಟಮ್ಸ್ ಮತ್ತು EV ಬೇಸಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಈ ಇಮೇಜ್ ಕಾಣ್ತಾ ಇದೆಯಲ್ಲ, ಇಷ್ಟು ಪ್ರಾಡಕ್ಟ್ಸ್ನ ಇವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಒಂದ್ಸಲ ಈ ಕಂಪನಿನ ಸ್ಟಡಿ ಮಾಡಿ. ಅಯಾನ್ ಎಕ್ಸ್ಚೇಂಜ್, ಈ ಕಂಪನಿ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ನಿಯರ್ಲಿ 10% ಗ್ರೋ ಆಯಿತು. ಯಾಕಂದರೆ ಒಂದು ವಾಟರ್ ಸೊಲ್ಯೂಷನ್ಸ್ನ ಪ್ರೊವೈಡ್ ಮಾಡೋದಕ್ಕೆ 161 crore ಪ್ರಾಜೆಕ್ಟ್ ಬಂದಿದೆ ಅದಾನಿ ಪವರಿಂದ. ಮತ್ತು ಕಂಪ್ಲೀಟ್ EPC ಸರ್ವೀಸಸ್ನ ಪ್ರೊವೈಡ್ ಮಾಡಬೇಕು. EPC ಅಂದರೆ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಕನ್ಸ್ಟ್ರಕ್ಷನ್ ಸರ್ವೀಸಸ್ನ ಪ್ರೊವೈಡ್ ಮಾಡೋದಕ್ಕೆ. ಈ ಪ್ರಾಜೆಕ್ಟ್ 18 months ಒಳಗಡೆ ಕಂಪ್ಲೀಟ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾರಿಗಾದರೂ ಈ ಅಯಾನ್ ಎಕ್ಸ್ಚೇಂಜ್ ಬಗ್ಗೆ ಏನೂ ಐಡಿಯಾ ಇಲ್ಲ ಅಂದರೆ ಇದ್ರ ಬಿಸ್ನೆಸ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈ ಕಂಪನಿ ವಾಟರ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್ನ ಪ್ರೊವೈಡ್ ಮಾಡುತ್ತೆ. ಅಂದರೆ ವಾಟರ್ ರೀಸೈಕ್ಲಿಂಗ್, ಸೀವೇಜ್ ಟ್ರೀಟ್ಮೆಂಟ್, ಝೀರೋ ಲಿಕ್ವಿಡ್ ಡಿಸ್ಚಾರ್ಜ್, ಪ್ಯಾಕೇಜಿಂಗ್ ಡ್ರಿಂಕಿಂಗ್ ವಾಟರ್. ಇನ್ನೂ ಈ ಕಂಪನಿ ಹಲವಾರು ಸೆಗ್ಮೆಂಟಲ್ಲಿ ವರ್ಕ್ ಮಾಡುತ್ತೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.